ವಿದ್ಯಾರ್ಥಿಗಳೇ 7ನೇ ತರಗತಿ ಗಣಿತ. ಅದರಲ್ಲಿ ನಾವು ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನೋ ಪಾಠದ ಅಭ್ಯಾಸ 11.2ರ 6, 7 ಮತ್ತು 8ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 6ನೇ ಲೆಕ್ಕ, ಸಮಾಂತರ ಚತುರ್ಭುಜ ABCDಯ ಎತ್ತರ DL ಮತ್ತು BMಗಳು ಕ್ರಮವಾಗಿ AB ಮತ್ತು AD ಬಾಹುಗಳ ಮೇಲೆ ಇದ್ದಾವೆ. AB = 35 ಸೆಂಟಿಮೀಟರ್ ಮತ್ತು AD = 49 ಸೆಂಟಿಮೀಟರ್ ಮತ್ತು ಸಮಾಂತರ ಚತುರ್ಭುಜದ ವಿಸ್ತೀರ್ಣ 1470 ಸೆಂಟಿಮೀಟರ್ ಸ್ಕ್ವೇರ್ ಆದರೆ BM ಮತ್ತು DLಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಬಿಡೋಣ. AB ಅಂತ ಕೊಟ್ಟಿದ್ದಾರೆ. AB ಅಂತಂದರೆ ಏನಿದು? ಪಾದ. ಇದು ಹೌದಾ? AB ಅಂದರೆ ಪಾದ. ನೆಕ್ಸ್ಟ್ AD ಅನ್ನೋದು ಅದನ್ನು ಸಹ ಪಾದ ಅಲ್ವಾ? ಸೊ ಹಾಗಾಗಿ ಬರ್ಕೊಳ್ಳೋಣ. ಪಾದ AB = 35 ಸೆಂಟಿಮೀಟರ್. ನೆಕ್ಸ್ಟ್ ಇನ್ನೊಂದು ಪಾದ ಕೊಟ್ಟಿದ್ದಾರೆ, ಪಾದ AD = 49 ಸೆಂಟಿಮೀಟರ್. ಆಮೇಲೆ ಅವರೇ ಕೊಟ್ಟಿದ್ದಾರೆ ನೋಡಿ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ. ಇಲ್ಲಿ ನೋಡ್ರಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಹೌದಾ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ? 1470 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಾವು ಮೊದಲು ಯಾವುದಾದ್ರೂ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬರ್ಕೊಂಬಿಡೋಣ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏನು? ಸೂತ್ರ ಏನು? ಪಾದ ಇಂಟು ಎತ್ತರ. ಪಾದ ಇಂಟು ಎತ್ತರ. ಪಾದ ಇಂಟು ಎತ್ತರ. ಸೊ ಪಾದ ಅಂದರೆ ಯಾವುದು? ಮೊದಲನೇದು AB ಇಂಟು ಎತ್ತರ ಅಂತಂದರೆ DL. ಎತ್ತರ ಅಂದರೆ DL. ಇನ್ನು ವಿಸ್ತೀರ್ಣ ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು? 1470. ಈಗ 1470 AB ಇಲ್ಲಿದೆ ಬರ್ಕೊಂಡಿದ್ದೀನಿ ನೋಡ್ರಿ, 35 ಇಂಟು DL. ಸೊ ಈಗ ಹೊರೆ ಗುಣಾಕಾರ ಮಾಡೋಣ. ಅಲ್ಲಿಗೆ 1470 / 35 = DL. ಈಗ 35ರಿಂದ ನಾವೇನು ಮಾಡೋಣ? 1470 ಭಾಗಿಸ್ಬಿಡೋಣ. ನೋಡಿ, 3 5 ಅಂದರೆ 5 ತೊಗೊಂಡ್ಬಿಟ್ರೆ ಜಾಸ್ತಿ ಆಗುತ್ತೆ, 150 ಆಗುತ್ತೆ. 4 ತೆಗೆದುಕೊಳ್ತೀನಿ ನಾನು. ಅಲ್ಲಿಗೆ 5 4 20, 10 2, 4 3 12 2 14, 140 ಆಯಿತು. ಅಲ್ಲಿಗೆ 7 ಉಳಿತು. ಇವೆಲ್ಲ 0. ಈಗ ಒಂದು ಕೆಳಗಿಳಿಸ್ಕೊತೀನಿ, 70 ಆಯಿತು. ಈಗ 35 2 70 ನೋಡಿ ಬಂದ್ಬಿಡುತ್ತೆ. ಅಲ್ಲಿಗೆ DL = ಎಷ್ಟು? 42 ಸೆಂಟಿಮೀಟರ್. 42 ಸೆಂಟಿಮೀಟರ್ ಆಯಿತು. ಈಗ ಅದೇ ರೀತಿ ಇನ್ನೊಂದು ಸಹ ಕಂಡುಹಿಡಿಯೋಣ ನಾವು. ಯಾವುದು? ಸೇಮ್ ಅದೇ ರೀತಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೇಮ್ ಅದೇ ರೀತಿ ಪಾದ ಇಂಟು ಎತ್ತರ. ಪಾದ ಇಂಟು ಎತ್ತರ. ಈಗ ವಿಸ್ತೀರ್ಣ ಎಷ್ಟು? ಸೇಮ್ 1470. ಈಗ ಪಾದ ಅಂದರೆ ಯಾವ್ದು ತೊಗೊಳೋಣ? ನಮಗೆ ಈ ಎತ್ತರ ಯಾವುದು? ಇನ್ನೊಂದು ಬೇಕು ನೋಡ್ರಿ, BM. ಇದು ಬೇಕು, BM ಬೇಕು. ಹಾಗಾಗಿ ಪಾದ ನಾವು AD ಇಂಟು ಎತ್ತರ ಯಾವುದು? BM. ಈಗ 1470 = AD ಅಂತಂದರೆ ಫಸ್ಟಿಗೆ ಕೊಟ್ಟಿದ್ದಾರಲ್ಲ, AD 49 ಇಂಟು BM ಗೊತ್ತಿಲ್ಲ. ಈಗ ಹೊರೆ ಗುಣಾಕಾರ ಮಾಡೋಣ. ಹೊರೆ ಗುಣಾಕಾರ ಮಾಡಿದ್ರೆ 1470 / 49 = BM. ಈಗ 1470 ಈ 49ರಿಂದ ಭಾಗಿಸೋಣ. ಎಷ್ಟರಿಂದ ಮಾಡೋಣ? 3ರಿಂದ ಮಾಡೋಣ. ನೋಡೋಣ ಬರುತ್ತೇನೋ. ಯಾಕೆ ಅಂತಂದರೆ ಇದು 147 ಇರೋದ್ರಿಂದ 3ರಿಂದ ಮಾಡಿದ್ರೆ 150 ಬರುತ್ತೆ. ಸೊ 3ರಿಂದ ಮಾಡ್ತೀನಿ ನಾನು. 3 9 3 27ಕ್ಕೆ 7, 10 2, 4 3 12 2 14. ಡೈರೆಕ್ಟು 0 ಬಂದುಬಿಡ್ತು. ಇನ್ನೂ 0 ಇದೆ, ಇಲ್ಲೊಂದು 0 ಇಟ್ಬಿಡ್ತೀನಿ. ಅಲ್ಲಿಗೆ BM = 30 ಸೆಂಟಿಮೀಟರ್ ಆಯಿತು. ನೋಡಿ, ಅಲ್ಲಿಗೆ ಅವ್ರು ಹೇಳಿದ್ದೇನೋ DL ಅನ್ನು ಕಂಡುಹಿಡಿಬೇಕಾಯ್ತು, DL ಅನ್ನು ಕಂಡುಹಿಡಿದ್ವಿ. BM ಅನ್ನು ಕಂಡುಹಿಡಿಬೇಕಾಯ್ತು, BM ಅನ್ನು ಕಂಡುಹಿಡಿದ್ವಿ. ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ. 7ನೇ ಲೆಕ್ಕ, ತ್ರಿಭುಜ ABCಯು ಎಯಲ್ಲಿ ಲಂಬಕೋನವನ್ನು ಹೊಂದಿದೆ. ಎಯಲ್ಲಿ ಲಂಬಕೋನ ಹೊಂದಿದೆ. ಈ ADಯು BCಗೆ ಲಂಬವಾಗಿದೆ. AB = 5 ಸೆಂಟಿಮೀಟರ್, BC = 13 ಸೆಂಟಿಮೀಟರ್, AC = 12 ಸೆಂಟಿಮೀಟರ್ ಆದರೆ
ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ, ಎ ಡಿಯ ಉದ್ದವನ್ನು ಸಹ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಬಿ ಕೊಟ್ಟಿದ್ದಾರೆ. ಎ ಬಿ ಬರ್ಕೊಳ್ಳೋಣ. ಎ ಬಿ ಏನಿದು, ಇದು ಪಾದ, ಇದು 5 ಸೆಂಟಿಮೀಟ್ರು. ನೆಕ್ಸ್ಟ್ ಬಿ ಸಿ, ಇದೂ ಅಷ್ಟೇ ಪಾದ, ಎಷ್ಟಿದು 13 ಸೆಂಟಿಮೀಟ್ರು. ನೆಕ್ಸ್ಟ್ ಎ ಸಿ ಕೊಟ್ಟಿದ್ದಾರೆ. ಯಾವುದು ಎ ಸಿ, ಇದು ಏನಿದೆ ಎತ್ತರ ಆಗುತ್ತೆ. ಇದು ಎತ್ತರ ಎ ಸಿ 12 ಸೆಂಟಿಮೀಟರ್. ಈಗ ನಾವು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಕಂಡುಹಿಡಿಯೋಣ. ಎ ಬಿ ಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಈಗ ನೋಡಿ, ಅರ್ಧ ಪಾದ ಅಂತಂದರೆ ಯಾವುದು, ಇದನ್ನು ತೆಗೆದುಕೊಳ್ಳೋಣ. ಯಾವುದು ಎ ಬಿ, ಹೌದಾ. ಎತ್ತರ ಅಂತಂದರೆ ಎ ಸಿ. ನೋಡಿ ಕರೆಕ್ಟಾ, ಅರ್ಧ ಇಂಟು ಪಾದ ಅಂತಂದರೆ ಎ ಬಿ ಇಂಟು ಎ ಸಿ. ಈಗ ಅರ್ಧ, ಎ ಬಿ ಎಷ್ಟಿದೆ 5 ಇದೆ, ಎ ಸಿ ಎಷ್ಟಿದೆ 12 ಇದೆ. ಸೊ ಈಗ ನೋಡಿ, 2 1 2 6 ಅಲ್ಲಿಗೆ ಏನು ಉಳಿತು, 5 ಇಂಟು 6 ಉಳಿತು. ಅಲ್ಲಿಗೆ 6 5 30 ಸೆಂಟಿಮೀಟ್ರ್ ಸ್ಕ್ವೇರ್. ಸೊ ಹಾಗಾದರೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಎಷ್ಟು, 30 ಸೆಂಟಿಮೀಟರ್, 30 ಸೆಂಟಿಮೀಟ್ರ್ ಸ್ಕ್ವೇರ್. ಈಗ ಇನ್ನೊಂದು ಕೊಟ್ಟಿದ್ದಾರೆ, ಎ ಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಎ ಡಿಯ ಉದ್ದವನ್ನು ಕಂಡುಹಿಡಿಯಬೇಕು. ಅದಕ್ಕೂ ಅಷ್ಟೇ ನಾವೇನು ಮಾಡೋಣ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣನೇ ಬರ್ಕೊಳ್ಳೋಣ. ಎ ಬಿ ಸಿಯ ವಿಸ್ತೀರ್ಣ, ಅದಕ್ಕೆ ಇನ್ನೊಂದು ಈ ಕಡೆ ಸೂತ್ರ ಹಾಕೋಣ. ಅದು ಪಾದ ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ನೋಡಿ, ಈಗ ಅರ್ಧ ಈ ಕಡೆ, ಈಗ ಲೆಕ್ಕ ನೋಡಿ ಭಾಳ ಇಂಪಾರ್ಟೆಂಟು. ಪಾದ ಯಾವುದು, ಬಿ ಸಿ. ಬಿ ಸಿ ಅಂದರೆ ಅದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಿ ಸಿ ಎಷ್ಟು 13 ಸೆಂಟಿಮೀಟರ್. ಎತ್ತರ ಗೊತ್ತಿಲ್ಲ ನಮಗೆ, ಎ ಡಿ ಹಾಗೆ ಇರುತ್ತೆ. ಎ ಡಿ ಕಂಡುಹಿಡಿಬೇಕಲ್ಲ, ಅದು ಎ ಡಿ ಗೊತ್ತಿಲ್ಲ. ಈಗ ತ್ರಿಭುಜದ ವಿಸ್ತೀರ್ಣ ಈಗ ಕಂಡುಹಿಡಿದ್ವಲ್ಲ ಹಿಂದಿನ ಒಂದು ಲೆಕ್ಕದಲ್ಲಿ 30, ಹೌದಾ. ಈಗ ನೋಡಿ, ಈಗ ಏನು ಮಾಡೋಣ, ಒರೆ ಗುಣಾಕಾರ ಮಾಡೋಣ. ಅಲ್ಲಿಗೆ 30 ಇಂಟು 2 ಇಸ್ ಈಕ್ವಲ್ ಟು 13 ಇಂಟು ಎ ಡಿ. ಈಗ ಮತ್ತೆ 13ಅನ್ನು ಒರೆ ಗುಣಾಕಾರ ಮಾಡೋಣ. ಅಲ್ಲಿಗೆ ಏನು 30 ಇಂಟು 2 ಡಿವೈಡೆಡ್ ಬೈ 13 ಇಸ್ ಈಕ್ವಲ್ ಟು ಎ ಡಿ. ಈಗ ಎ ಡಿ ಇಸ್ ಈಕ್ವಲ್ ಟು ನೋಡಿ 32 60 ಡಿವೈಡೆಡ್ ಬೈ 13. ಈಗ ನೋಡಿ, ಈ 60ಅನ್ನು 13ರಿಂದ ಭಾಗಿಸೋಣ. 13 5 65 ಆಗುತ್ತೆ. ಹಂಗಾಗಿ 13 4 52, 8 ಉಳಿತು. ಪಾಯಿಂಟ್ ಕಟ್ರಿ, 0 ತೊಗೊಳ್ರಿ. 13 6 78, 2 ಉಳಿತು. ಸೊ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಲ್ಲಿಗೆ ನಾವು ನಿಲ್ಲಿಸ್ಬಿಡೋಣ. ಎಷ್ಟು, 4.6 ಸೆಂಟಿಮೀಟರ್. ಸೊ ಹಾಗಾಗಿ ಎ ಡಿ ಇಸ್ ಈಕ್ವಲ್ ಟು 4.6 ಸೆಂಟಿಮೀಟರ್ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. 8ನೇ ಲೆಕ್ಕ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು 7.5 ಸೆಂಟಿಮೀಟರ್ ಮತ್ತು ಬಿ ಸಿ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಇರುವಂತೆ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ ಆಗಿದೆ. ಎ ಇಂದ ಬಿ ಸಿಗೆ ಎಳೆದ ಎತ್ತರ ಎ ಡಿ ಏನಿದೆ, ಎ ಡಿ ಎತ್ತರ 6 ಸೆಂಟಿಮೀಟರ್ ಆಗಿದೆಯಂತೆ. ಇಲ್ಲಿ ನಾವೇನು ಕಂಡುಹಿಡಬೇಕು, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಕಂಡಿರಿ ಮತ್ತು ಸಿ ಇಂದ ಎ ಬಿಗಿರುವ ಎತ್ತರ ಅಂದರೆ ಸಿ ಎನ್ನು ಕಂಡಿರಿ. ಸಿ ಎನ್ನು ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು 7.5 ಸೆಂಟಿಮೀಟ್ರು. ಇವೇನಿವು ಪಾದ ಇವು. ಅದ ನೆಕ್ಸ್ಟ್ ಬಿ ಸಿ ಕೊಟ್ಟಿದ್ದಾರೆ. ಬಿ ಸಿ ಏನು, ಇದು ಸಹ ಪಾದ 9 ಸೆಂಟಿಮೀಟ್ರು. ನೆಕ್ಸ್ಟ್ ಎತ್ತರ ಕೊಟ್ಟಿದ್ದಾರೆ ನೋಡಿ, ಯಾವುದು ಒಂದು ಎತ್ತರ, ಯಾವುದು ಅವರೇ ಹೇಳ್ದಂಗೆ ಎತ್ತರ ಇದು ಎ ಡಿ. ಎತ್ತರ ಎ ಡಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟ್ರ್ ಅಂತೆ. ಇಲ್ಲಿ ನಾವೇನು ಕಂಡುಹಿಡಬೇಕು, ಎತ್ತರ, ಇನ್ನೊಂದು ಎತ್ತರ ಸಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಮತ್ತು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ಇವಿಷ್ಟನ್ನು ಕಂಡುಹಿಡಬೇಕು. ಈಗ ನಾವೇನು ಮಾಡೋಣ, ಫಸ್ಟು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಏನು, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಅರ್ಧ, ಪಾದ ಅಂತಂದರೆ ಯಾವುದು, ಎತ್ತರ ಯಾವುದು ಕೊಟ್ಟಿದ್ದಾರೆ ಅದರದ್ದು ನಾವು ತೆಗೆದುಕೊಳ್ಳೋಣ. ಪಾದ ಅಂತಂದರೆ ಇಲ್ಲಿ ಬಿ ಸಿ ಇಂಟು ಎತ್ತರ ಅಂತಂದರೆ ಎ ಡಿ. ಈಗ ಅರ್ಧ, ಬಿ ಅಂದರೆ ಬಿ ಸಿ ಅಂತಂದರೆ ಎಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ 9 ಸೆಂಟಿಮೀಟ್ರ್, ಅದನ್ನು ಬರ್ಕೊಳ್ಳೋಣ. ಎ ಡಿ ಅಂದರೆ ಅವರೇ ಕೊಟ್ಟಿದ್ದಾರೆ 6 ಸೆಂಟಿಮೀಟ್ರು. ಸೊ ಅದನ್ನು ಬರ್ಕೊಳ್ಳೋಣ. 2 1 2 3 ಈಗ 9 3 27 ಸೆಂಟಿಮೀಟ್ರ್ ಸ್ಕ್ವೇರ್. ಏನಿದು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಏನು 27 ಸೆಂಟಿಮೀಟ್ರ್ ಸ್ಕ್ವೇರ್.
ಈಗ ಇನ್ನೊಂದು ಕೇಳಿದ್ದಾರೆ, ಏನು ಇನ್ನೊಂದು ಕಂಡುಹಿಡಿಬೇಕಾಗಿದೆ, ಏನು ಸಿ ಇ ಯಾವಾಗ ಬರುತ್ತೆ ಅಂತಂದರೆ ಇನ್ನೊಂದು ತ್ರಿಭುಜದ ವಿಸ್ತೀರ್ಣ, ಅದನ್ನೇ ಬರ್ಕೊಳ್ಳೋಣ. ಈಗ ಇನ್ನೊಂದು ನೋಡಿ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ಎ ಬಿ ಸಿಯ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಈಗ ಅರ್ಧ, ಇದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ನಮಗೆ ಗೊತ್ತಿದೆ ಎಷ್ಟು, 27 ಸೆಂಟಿಮೀಟ್ರ್ ಸ್ಕ್ವೇರ್. ಈಗ ಅರ್ಧ ಪಾದ ಅಂತಂದರೆ ನೋಡಿರಿ, ಎತ್ತರ ಬರಬೇಕಲ್ಲ, ಅದ್ರದ್ದು ಪಾದ ತೆಗೆದುಕೊಳ್ಳೋಣ. ಯಾವುದು, ಎ ಬಿ ಇಂಟು ಎತ್ತರ ಏನು ಕಂಡುಹಿಡಿಬೇಕು, ಎ ಡಿ ಕಂಡುಹಿಡಿಬೇಕು. ಯಾವುದು, ಸಿ ಇ ಕಂಡುಹಿಡಿಬೇಕು, ಸಿ ಇ ಕಂಡುಹಿಡಿಬೇಕು. ಸೊ ಸಿ ಇ ಬರೋಂಗೆ ಹಾಕೋಣ. ಎ ಬಿ ನೋಡಿ, ಇದು ಎ ಇಂದ ಬಿ, ಇಲ್ಲಿ ಚಿತ್ರ ನೋಡಿ, ಎ ಬಿ, ಇದು ಕಡೆ ಸಿ ಇ ಕಂಡುಹಿಡಿಬೇಕು, ಹಂಗೆ ಬರ್ಕೊಳ್ಳೋಣ. ಈಗ 27 = ಅರ್ಧ ಇಂಟು ಎ ಬಿ ಅಂತಂದರೆ ಸ್ಟಾರ್ಟಿಂಗ್ಗೆ ಕೊಟ್ಟಿದ್ದಾರೆ 7.5 ಸೆಂಟಿಮೀಟ್ರು, ಸಿ ಇ ಗೊತ್ತಿಲ್ಲ, ಅದು ಹಾಗೆ ಇರಲಿ. ಈಗ ನಾವೇನು ಮಾಡೋಣ, ಹೊರೆ ಗುಣಾಕಾರ ಮಾಡೋಣ. ಅಲ್ಲಿಗೆ 27 ಇಂಟು 2 = 7.5 ಇಂಟು ಸಿ ಇ. ಈಗ ಮತ್ತೆ ಇದನ್ನು ಹೊರೆ ಗುಣಾಕಾರ ಮಾಡೋಣ. ಅಲ್ಲಿಗೆ 27 2 54 ಡಿವೈಡೆಡ್ ಬೈ 7.5 = ಸಿ ಇ. ಈಗ 75ರಿಂದ ಸಿ ಇಯನ್ನು ಅಂದರೆ 75ರಿಂದ 54 ಭಾಗಿಸಕ್ಕೆ ಬರೋಲ್ಲ. ಅದಕ್ಕೆ ನಾವೇನು ಮಾಡೋಣ, ಇದನ್ನು ದಶಮಾಂಶವನ್ನು ಕಂಪ್ಲೀಟಾಗಿ ಈ ಕಡೆ ತೊಗೊಂಡ್ರೆ 75 ಆಗುತ್ತೆ. ಆಗ ಇದು 540 ಆಗುತ್ತೆ. ಅಂದರೆ 540 ಡಿವೈಡೆಡ್ ಬೈ 75 = ಸಿ ಇ ಆಗುತ್ತೆ. ಈಗ ನೋಡಿ, 75ರಿಂದ 540 ಭಾಗಿಸೋಣ. ಭಾಗಿಸಿದಾಗ ಎಷ್ಟರಿಂದ ತೊಗೋಬೋದು ನಾವು, 7 7 49 ಆಗುತ್ತೆ. ಹಂಗಾಗಿ 7 ತೊಗೊಂಡ್ಬಿಡ್ತೀನಿ ನಾನು ಡೈರೆಕ್ಟು. ಅಲ್ಲಿಗೆ 7 5 35ಕ್ಕೆ 5 ದಸ್ಕ 3 7 7 49 49 3 52. ಅಲ್ಲಿಗೆ 525 ಆಯಿತು. ಇನ್ನೇನು ಉಳೀತು, 10ರಲ್ಲಿ 5 ಹೋದರೆ 5, ಇಲ್ಲಿ 3 ಆಯಿತು, 3ರಲ್ಲಿ 2 ಹೋದರೆ ಒಂದು 15 ಉಳೀತು. ಈಗ ಪಾಯಿಂಟ್ ಕಟ್ಟೋಣ, 0 ತೆಗೆದುಕೊಳ್ರಿ, 150 ಆಯಿತು. 75 2 150 ಅಂದರೆ ಸಿ ಇ = 7.2 ಸೆಂಟಿಮೀಟರ್. ಅಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ನೋಡಿ. ಸಿ ಇ = 7.2 ಸೆಂಟಿಮೀಟ್ರ್ ಆಗುತ್ತೆ ಸಿ ಇ ಬೆಲೆ. ಇದು ಸೆಂಟಿಮೀಟರ್, ಇದು ಸೆಂಟಿಮೀಟರ್. ಸಿ ಇ = 7.2 ಸೆಂಟಿಮೀಟ್ರ್ ಆಗಿದೆ.